ಸೆಮಿಸ್ಟರ್ ಫೀಸ್ ನೀನೇ ಕಟ್ತೀಯಾ? ಹೌದು. 2 ಲಕ್ಷ ರೂಪಾಯಿ, 2 lakhs. ಇನ್ನು 2 ದಿವಸದಲ್ಲಿ ಕಟ್ಟಬೇಕು. ಅದು ನಿನ್ ಕೈಲಾಗತ್ತಾ? 2 ಲಕ್ಷ ಕಟ್ಟಕ್ ನಾನೇನ್ ಚೆನ್ನಾಗಿ ಓದಿದೆ. ದುಡ್ಡು ಕೊಡೋ ಖಾಸಗಿ ಸೀಟಲ್ಲಿ ನಾನ್ ನಿಮ್ ಕಾಲೇಜ್ ಸೇರಿಲ್ಲ. ರ್ಯಾಂಕ್ ತಗೊಂಡು ಮೆರಿಟ್ ಸೀಟಲ್ಲಿ ಗೌರ್ಮೆಂಟ್ ಸೀಟಲ್ಲಿ ನಿಮ್ ಕಾಲೇಜ್ ಸೇರ್ದವಳು ನಾನು. ನಾನ್ ಕಟ್ಬೇಕಾಗಿರೋದು ಬರೀ 25,000 ರೂಪಾಯಿ. 25,000. ಓಕೆ, ಈಗ ನಿನ್ನ ಕೈಯಲ್ಲಿ ನೀನು ದುಡ್ದಿರೋ 25 ರೂಪಾಯಿ ಇದ್ರೆ ತೋರ್ಸು. ಇಲ್ಲ ಅನ್ನೋ ಮಾತ್ರಕ್ಕೆ ದುಡಿಯಕ್ಕಾಗಲ್ವಾ? ಇನ್ನ 2 ದಿನ ಟೈಮ್ ಇದೆ. ಸಾಲ ತಂದು ಫೀಸ್ ಕಟ್ಟಿ ಅದನ್ನ ತೀರ್ಸಕ್ಕಾಗಲ್ವಾ? ರಟ್ಟೆ ಬಲದ್ಮೇಲೆ ನಂಬಿಕೆ ಇಟ್ಟೋಳ್ಗೆ ಬಿಟ್ಟಿ ತಟ್ಟೆ ಬದುಕು ಯಾವತ್ತೂ ಬೇಕಾಗಿಲ್ಲ. ಯಾಕೀ ನಗು? ಸಾಲ ತಗೊಂಡ್ರು ಅದು ಭಿಕ್ಷೆನೆ. ಅಲ್ಲಿ ಅಯ್ಯೋ ಪಾಪ ದುಡ್ಡಿಲ್ಲ, ಈಗ ಕೊಟ್ಟಿರ್ತೀನಿ ಆಮೇಲೆ ತೀರಿಸ್ಲಿ ಅನ್ನೋ ಕರುಣೆ ಇರುತ್ತೆ. ಆ ಕರುಣೆಯ ಕೃಪಾ ಕಟಾಕ್ಷ ನಿನಗ್ ಓಕೆನಾ? ಓಡ್ ಹೋಗಿ ನಿನ್ ತವರಿಂದ ನಿಮ್ಮ ಅಪ್ಪನ ಹತ್ರ ದುಡ್ಡಿಸ್ಕೊಂಡ್ ಬರ್ತೀಯಾ? ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀನು ಸ್ವಾಭಿಮಾನಿ, ನಿನ್ನ ಸ್ವಂತ ದುಡ್ಡಲ್ಲಿ ಓದಿದ್ಯಾ. ಸೊ ಹೆತ್ತವ್ರ ಹತ್ರ ಕೈ ಚಾಚೋ ಹಾಗಿಲ್ಲ. ಇನ್ನು ನಿನ್ನ ಫ್ರೆಂಡ್ಸ್ 20 ಜನ 2,000 ಹಾಕಿದ್ರು ಟೋಟಲ್ ಆಗಿ 40,000 ಆಗುತ್ತೆ. ಅವ್ರ ಹತ್ರ ಹೋಗಿ ಚಂದ ಎತ್ತೀಯಾ? ಕಷ್ಟಕ್ಕೆ ಸಿಕ್ಕಾಕೊಂಡಿದೀನಿ ಅಂತ ಹೋಗಿ ಬೇಡಿದ್ರು ಅದು ಭಿಕ್ಷೆನೆ. ಸೊ ಹತ್ರದವ್ರ ಹತ್ರನೂ ಹೋಗಿ ಕೈ ಚಾಚೋ ಹಾಗಿಲ್ಲ. ಮೈ ಮೇಲಿರೋ ಬಂಗಾರ ಮಾರ್ತೀನಿ ಅಂದ್ರು ಅದು ನಿನ್ ತವ್ರಿನ ಭಿಕ್ಷೆ. ಅದ್ರಲ್ಲೂ 25,000 ಹುಟ್ಟಲ್ಲ ಬಿಡು. ಇದನ್ನೆಲ್ಲ ನೋಡೆ ನಿನ್ ಕೈಲಿ ಏನೂ ಆಗಲ್ಲ ಅಂದ್ಕೊಂಡು ನಿನ್ನ ನಿರ್ಗತಿಕಳು, ಗತಿ ಇಲ್ದೇ ಇರೋಳು, ಬೇಡ್ಕೊಂಡು ಬದುಕೋಳು ಅಂತ ಆ ನಿರ್ಗತಿಕರ ಲಿಸ್ಟ್ ಅಲ್ಲಿ ನಿನ್ ಹೆಸರನ್ನ ಸೇರ್ಸಿತ್ತು. ನಾನ್ ಅದಲ್ಲ ಅಂತ ಗೊತ್ತಿರತ್ಕೆ ಆ ಹೆಸರನ್ನ ನಾನ್ ತೆಗ್ಸಿದ್ದು. ಇನ್ನು 2 ದಿವಸದಲ್ಲಿ 25,000ನ ಸಂಪಾದಿಸಿ ತೋರ್ಸು. 100% ತೋರಿಸ್ತೀನಿ. ಎರಡು ದಿವಸದಲ್ಲಿ 25,000. ಹಾಗಾದ್ರೆ ನಿನ್ನ ಸೋಲಿನಾಟ ಶುರುವಾಯ್ತು. ಈ 2 ದಿವಸದಲ್ಲಿ ನೀನ್ ಮಾಡೋ ಪ್ರಯತ್ನಗಳು ಸೋಲುತ್ತೆ ಅನ್ನೋ 100% ಕಾನ್ಫಿಡೆನ್ಸ್ ನನಗಿದೆ. ಸಂಪಾದಿಸೋ ಕಾನ್ಫಿಡೆನ್ಸ್ ನನಗಿದೆ. 2 ದಿವಸ ಆದ್ಮೇಲೆ ನೀನಾಗ್ ನೀನೇ ಬಂದು ನನ್ನ ಮುಂದೆ ನಿಂತು ನನಗೆ 25,000 ಸಂಪಾದಿಸೋದಕ್ಕಾಗ್ಲಿಲ್ಲ ಅಂತ ತಲೆ ತಗ್ಸಿ ನಿಲ್ತೀಯ. ದಯವಿಟ್ಟು ನನ್ನನ್ನ ಮತ್ತೆ ಗತಿ ಇಲ್ದೇ ಇರೋಳ್ ಪಟ್ಟಿಗೆ ಸೇರ್ಸಿ ಅತ್ತೆ ಅಂತ ಬರ್ತೀಯ. ಇದು ಆಗುತ್ತೆ? ಖಂಡಿತ ಆಗಲ್ಲ. ಮನೆ ಸೊಸೆನ ನಿರ್ಗತಿಕೊಳ್ಳೋ ಅನ್ನೋ ಮಹಾಬಂಡರು ನೀವು ಅಂತ ನನಗೆ ಗೊತ್ತಿರ್ಲಿಲ್ಲ. ನನ್ನ ಪಾಲಿಗೆ ನೀನ್ ಯಾವತ್ತೂ ಸೊಸೆ ಅಲ್ಲ, ನಸೆ. ಅದ್ ಏನು ಕಿಸಿತ್ಯೋ ಕಿಸಿತೀನಿ. 25,000 ರೂಪಾಯಿ ಸಂಪಾದಿಸಿ ಫೀಸ್ ಕಟ್ಟಿ ಆಮೇಲೆ ಕಿಸಿತೀನಿ. ವೇಟ್ ಅಂತ ವಿಜಯ್, ಈ ಪಾರ್ಟಿ ನಗೋದು ಯಾಕೋ ಬೇಡ ಅನ್ಸುತ್ತೋ. ಯಾಕೆ? ಫೀಸ್ ಕಟ್ಟಕ್ಕೆ ಇನ್ನೂ 2 ದಿನ ಟೈಮ್ ಇದೆ. ಅಷ್ಟ್ರಲ್ಲಿ ಗೀತಾ ಕಟ್ಬಿಟ್ರೆ ಆಗಲ್ಲ. ಅವಳ ಹತ್ರ ನಯ ಪೈಸನೂ ಇಲ್ಲ. ಅಲ್ಲ ವಿಜಿ, ಯಾರದ್ದಾದ್ರೂ ತಗೊಂಡ್ರೆ ಅವಳು ಟೋರ್ಗೆ ಹೋಗಕ್ ಚಾನ್ಸ್ ಇಲ್ಲ. ಅವ್ರಪ್ಪ ಅಂತ ನಯ ಪೈಸನೂ ಕೊಡಲ್ಲ. ಅವಳಿಗೆ ಈ ಕಾಲೇಜಲ್ಲಿ ₹1 ಸಿಗ್ದಿರೋ ತರ ನಾವು ನೋಡ್ಕೊಬೇಕು. ನನ್ನೀಗೋಗೆ ಅವಳು ಹೊಡೆದ್ಲು ಅಂತ ಮೆರಿತಿದ್ಲು. ಈಗ ಅವಳು ಸ್ವಾಭಿಮಾನಕ್ಕೆ ನಾನ್ ಹೊಡಿತಿದ್ದೀನಿ.
ನನ್ ಸೆಮಿಸ್ಟರ್ ಫೀಸ್ ಕಟ್ಬಿಡು ಅಂತ ನನ್ನ ಎದುರುಗಡೆ ಬಂದು ನನ್ ಕಾಲ್ ಹಿಡಿದು ಕೇಳ್ಕೊಬೇಕು. ಆಗ ಮಾಡ್ತೀನಿ. 2 days. ಎಸ್, ಇನ್2 ದಿವಸ ಅವಳು ಸೋತ್ ಮುಖ ನೋಡಿ ನಾವು ಸೆಲೆಬ್ರೇಟ್ ಮಾಡ್ಬೇಕು. ಈತ ಸ್ವಾಭಿಮಾನಕ್ಕೆ ಸೋಲ್ ಬಂತಾ? ನಿನ್ ಕೈಲಿ ಏನೂ ಆಗಲ್ಲ ಅಂದ್ಕೊಂಡು ನಿನ್ನ ನಿರ್ಗತಿಕಳು, ಗತಿ ಇಲ್ದೇ ಇರೋಳು, ಬೇಡ್ಕೊಂಡು ಬದುಕೋಳು ಅಂತ ಆ ನಿರ್ಗತಿಕರ ಲಿಸ್ಟಲ್ಲಿ ನಿನ್ ಹೆಸರನ್ನ ಸೇರ್ಸಿದ್. ಹಾಗಾದ್ರೆ ನೀನು ಗತಿ ಇಲ್ದವಳು ಅಂತ ಪ್ರೂವ್ ಮಾಡಿ ತೋರ್ಸು. ಇನ್ನು 2 ದಿವಸದಲ್ಲಿ 25,000ನ ಸಂಪಾದಿಸಿ ತೋರ್ಸು. 2 ದಿವಸದಲ್ಲಿ 25,000 ಸಂಪಾದಿಸೋ ದಾರಿ ಇದೆ ಅತ್ತೆ. ನಿಮ್ ಚಾಲೆಂಜ್ಗೆ ಮೊಕ್ಕ ಕೊಡಿಯೋ ಉತ್ತರ ಸಿಗುತ್ತೆ. ನಿರ್ಗತಿಗಳು ಅನ್ನೋ ಬೋರ್ಡ್ ನಿಮ್ ಕೈಯರೆ ನೀವೇ ತೆಗಿಬೇಕಾಗತ್ತೆ. ಸ್ವಾಭಿಮಾನ ಯಾವತ್ತೂ ಇಂಥ ಅವಮಾನ ಸಹಿಸೋದಿಲ್ಲ. ಸುಮ್ನಿರು ಸಾತ್ವಿಕ ಮನ್ಸನ್ನು ಕೆಣಕಿದ್ರೂ ಮಣ್ಣು ಮುಕ್ಬೇಕಾಗತ್ತೆ. ಈ ಹೆಣ್ಣು ಕೊಡೋ ಉತ್ತರಕ್ಕೆ ಕಾಯ್ತಾ ಇರಿ. ತಂಗಿಯಮ್ಮ, ಇದ್ಯಾವುದು ಹೊಸ ಆಟ? ನನ್ನ ಪ್ರಯತ್ನಗಳು ಇನ್ನೂ ಸೋತಿಲ್ಲ ಅಂತ ಹೇಳ್ದೆ ಅಲ್ವಾಣ. ಆ ಗೀತಾನ ಹೊಡಿದೆ ಬೀಳ್ಸೋ ತಂತ್ರ. ಆದರೆ ಅವಳು ಹೋಗಿರೋ ಸ್ಪೀಡ್ ನೋಡಿದ್ರೆ ಸ್ಟ್ರೈಟ್ ಆಗಿ ಭಾವಜ ಹತ್ರ ಹೋಗಿ ಫೀಸ್ನ ಮನ್ನಾ ಮಾಡಿಸ್ಕೊಂಡ್ಬಿಡ್ತಾಳೇನೋ ಅನ್ಸುತ್ತೆ. ಸಾಧ್ಯನೇ ಇಲ್ಲ. ಅವಳು ಸ್ವಾಭಿಮಾನಕ್ಕೆ ಸಾಯೋ ಹೆಣ್ಣು. ಅದಕ್ಕೆ ಅವಳು ಮುಂದೆ ಎತ್ತೆತ್ತಿ ಒತ್ತೊತ್ತಿ ಹೇಳಿದ್ದು. ಅಂದ್ರೆ ಅವಳು ಯಾರ ಹತ್ರನೂ ಸಹಾಯ ಕೇಳಲ್ಲ ಅಂತೀಯ? ಕೇಳಿದ್ರೆ ಅದು ಭಿಕ್ಷೆ. ಅದು ಗೀತಾ ಸೋಲು. ಆದ್ರೆ ತಂಗಿ ಅವಳು ಮಾತಾಡದಗಳು ಮುಖದಲ್ಲಿದ್ದ ಕಾನ್ಫಿಡೆನ್ಸ್ ನೋಡಿದ್ರೆ 2 ದಿನಕ್ಕೆ 25,000 ದುಡ್ಕೊಂಡ್ಬಿಡ್ತಾಳೇನೋ ಅನ್ಸುತ್ತೆ. ಕಾನ್ಫಿಡೆನ್ಸ್ ಮಾತಾಡ್ಸುತ್ತೆ, ಆದ್ರೆ ಕಾಸ್ ಮಾಡಲ್ಲ. ಆದ್ರೆ ತಂಗಿಯಮ್ಮ, ಗೀತಾಳಿಗೆ ದುಡಿಯೋ ದಾರಿ ಗೊತ್ತು. ಹಾ, ಈ ಭಾನುಮತಿಗೆ ಆ ದಾರಿಗಳನ್ನ ಮುಚ್ಚೋ ದಾರಿಗಳು ಗೊತ್ತಿದೆ. ಇನ್ಮೇಲೆ ಅವಳ ಜೋಶ್ ತುಂಬಿದ ದಾರಿಗಳು ಖಾಲಿ. ಇದ್ರಿಂದನೇ ಅವಳು ಈ ಮನೆಯಿಂದ ನಿಖಾಲಿ. ಎಲ್ಲೇ ಹೋಗಿದ್ದೆ ಗೀತಾ? ನಿರ್ಗತಿಗಳನ್ನ ಬೋರ್ಡ್ ತೆಗ್ಸಕ್ಕೆ ಅಂತ ಹೇಳಿದ್ನಲ್ಲ. ಅಂದ್ರೆ ನಿಮ್ ಮತ್ತೆ ಹತ್ರ ಹೋಗಿ ಜಗಳ ಆಡ್ದ್ಯಾ? ಮಾಡಿದ್ದು ಜಗಳ, ಆದ್ರೆ ಆಗಿದ್ದು ಚಾಲೆಂಜ್. ನಿಮ್ ಮತ್ತೆ ಹತ್ರ ಚಾಲೆಂಜ್ ಹಾಕಿದ್ಯಾ? ಏನು? ನನ್ನ ಸೆಮಿಸ್ಟರ್ ಫೀಸ್ 25,000 ರೂಪಾಯಿ ನಾನೇ ದುಡ್ಡು ಕಟ್ಟಬೇಕು. ಅದು ಇನ್ನು 2 ದಿವಸದಲ್ಲಿ. ಅದು ಬೇರೆಯವ್ರ ಸಹಾಯ ತಗೊಳ್ದೆ, ಸಾಲ ಮಾಡ್ದೆ, ಇನ್ಯಾರ್ದೋ ದುಡ್ಡು ತಗೊಂಬಂದು ಕಟ್ಟದೆ. ಅಂದ್ರೆ ನೀನೇ ಸಂಪಾದಿಸ್ಬೇಕು? ಹೌದು, ಸಂಪಾದಿಸೋದು ನಂಗೇನ್ ಕಷ್ಟದ ಕೆಲ್ಸ ಅಲ್ಲ ಶರಣ್ಯ. ಆದ್ರೆ ಇನ್ 2 ದಿವಸದಲ್ಲಿ 25,000 ಸಂಪಾದಿಸೋದ್ ಕಷ್ಟ ಕಣ. ಎಫರ್ಟ್ ಹಾಕಿದ್ರೆ ಅದಾಗತ್ತೆ. ನಾನು ಸ್ವಾಭಿಮಾನಿ, ಅವ್ರು ಭಿಕ್ಷೆಲ್ ಬದುಕೋಳಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಬೇಕು. ಅಮ್ಮಂಗ್ ಹಾಕೊಟ್ಟು ಈ ರೀತಿ ಮಾಡ್ಸಿರ್ಬೇಕು. ಅವನೇ ಮಾಡಿಸ್ತಿರೋದು ಅಂತ ನನಗ್ ಸ್ಪಷ್ಟವಾಗಿ ಗೊತ್ತಿದೆ. ಯಾಕಂದ್ರೆ ಅಕೌಂಟ್ಸರ್ ಹತ್ರ ಮಾತಾಡಿ ಈಚೆ ಬಂದ ತಕ್ಷಣ ಎದುರುಗ್ ಸಿಕ್ಕಿ ಹೇಳ್ಸ್ದವನು. ಆ ವಿಜಯ್ ಮಾತ್ ಕೇಳ್ತಿರೋ ಅವ್ರ ಅಮ್ಮನ್ಗೂ ಸರಿಯಾದ ಉತ್ತರ ಕೊಡ್ಲೇಬೇಕು. ಅದಕ್ಕೆ ಅವಕಾಶ ಅವರೇ ಸೃಷ್ಟಿ ಮಾಡ್ಕೊಟ್ಟಿದ್ದಾರೆ. ಆದ್ರೆ ಇರೋದ್ 2 ದಿನ 25,000 ದುಡಿತೀನಿ ಅನ್ನೋದು ತಮಾಷೆನಾ? ಮೈಯಲ್ಲಿ ದುಡಿಯೋ ಶಕ್ತಿ ಇದೆ. ನನ್ ದುಡಿಮೆಗೆ ಕೆಲ್ಸ ಕೊಡೋ ಜನ ಇದ್ದಾರೆ. ಮಂಡಿ ಹೂವು ನನ್ ಕೈ ಹಿಡಿಯುತ್ತೆ, ನೋಡ್ತಾ ಇರು. ಏನಮ್ಮ ಗೀತಾ, ಮಾರ್ಕೆಟ್ ಕಡೆ ಬರ್ತಾನೆ ಇಲ್ಲ? ನೀನ್ ಇದ್ರೆ ಕೆಲಸ ಹೇಳಿದ್ರೆ ಎಲ್ಲ ಮಾಡ್ಕೊಡ್ತೀಯ, ನಮಗೂ ಆರಾಮು. ಎಲ್ಲೋಗಿದ್ದೆ? ಮುರುಗೇಶಣ್ಣ, ಇಷ್ಟ ದಿವಸ ಒಂದ್ ಸಣ್ಣ ಗ್ಯಾಪ್ ತಗೊಂಡಿದ್ದೆ. ಈಗ ಮತ್ತೆ ಶುರು ಮಾಡ್ತಾ ಇದ್ದೀನಿ. ನಾಳೆ ಯಾವ್ದಾದ್ರು ಆರ್ಡರ್ ಇದೆಯಾ ಅಣ್ಣ? ಹಾ, ಒಂದು ದೇವಸ್ಥಾನದ್ದು, ಇನ್ನೊಂದು ಲೋ ಬಜೆಟ್ ರಿಸೆಪ್ಷನ್, ಇನ್ನೊಂದು ಹೈ ಬಜೆಟ್ 60 ವರ್ಷದ ಶಾಂತಿ.
ಓ 3 ಹೂವಿನ ನೋಡ್ರೆ ಅಣ್ಣ ಆ ಡೆಕೋರೇಷನ್ ಕಾಂಟ್ರಾಕ್ಟ್ ನನಗೆ ಕೊಡಕ್ಕಾಗತ್ತಾ? ನೀನ್ ಮಾಡ್ತೀಯ ಅಂದ್ರೆ ಯಾವ್ದು ರಗಳೆನೇ ಇಲ್ಲ, ಅದೆಲ್ಲ ನಿನ್ಗೆ ಗೀತಾ. ಆರ್ಡರ್ ಹೇಳ್ತೀನಿ, ಬರ್ಕೋ. ಹಾ ಹಾ ಅಣ್ಣ ಹೇಳಿ. ಸೇವಂತಿಗೆ, ಮಲ್ಲಿಗೆ. ಅಣ್ಣ ಯಾವ್ದಂತ ಗೊತ್ತಾಗಿಲ್ಲ. ಓ ಕನಕಾಂಬ್ರನಾ? ಹಾ ಸರಿ ಅಣ್ಣ, ಖಂಡಿತ. ನಾನ್ ಗೀತಾ ಮಾತಾಡ್ತಿರೋದು. ಯಾವ್ದಾದ್ರು ಹೂವಿನ ಆರ್ಡರ್ ಇದ್ಯಾ? ಹಾ ಸರಿನಕ್ಕ. ಅಕ್ಕ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಕ್ಕ? ಅಕ್ಕ ಯಾವ್ದಾದ್ರು ಹೂವಿನ ಆರ್ಡರ್ ಇದ್ಯಾ? ದಿವ್ಯಾ, ಒಟ್ಟು ಎಷ್ಟು ಆರ್ಡರ್ ಆಯ್ತು? ಒಟ್ಟು 10 ಆರ್ಡರ್ ಆಯ್ತು ಕಣ. ಇಷ್ಟೊಂದು ಆರ್ಡರ್ ಅಂದ್ಮೇಲೆ ತುಂಬಾ ಲಾಭ ಬಂದಿರುತ್ತಲ್ಲ? ಒಂದ್ ಆರ್ಡರ್ ಇಂದ 300 ರೂಪಾಯಿ ಲಾಭ ಅಂದ್ಮೇಲೆ ಒಟ್ಟು 30,000 ರೂಪಾಯಿ ಕೈಗೆ ಸಿಗುತ್ತೆ. ಏನೇ ಇದು, 30,000 ರೂಪಾಯಿಗೆ ದೊಡ್ಡ ಆರ್ಡರೇ ತಗೋಬೇಕಿತ್ತು. 10 ಆರ್ಡರ್ ಅಂದ್ರೆ ತಮಾಷೆನಾ? ನಾನ್ ತುಂಬಾ ಚಿಕ್ಕೋಳ್ ಸಿಂಕು, ನನ್ಗೆ ಸಿಕ್ಕೋದು ಸಣ್ಣ ಪುಟ್ಟ ಆರ್ಡರ್ ಅಷ್ಟೇ. ಬೇರೆದಕ್ಕೆಲ್ಲ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಸ್ ಇರ್ತಾರೆ. ಈ 10 ಆರ್ಡರ್ ಎಲ್ಲ ಏನ್ ಕಷ್ಟನೇ ಅನ್ಸಲ್ಲ. 30,000 ರೂಪಾಯಿ ಬರುತ್ತೆ, 25,000 ರೂಪಾಯಿ ಫೀಸಿಗಾಗುತ್ತೆ, ಇನ್ನು 5,000 ಉಳಿಯುತ್ತಲ್ಲ, ಏನ್ ಮಾಡ್ತೀಯಾ? ಪಾರ್ಟಿನಾ? ಕೂಡಿಡ್ತೀನಿ. ಯಾಕೆ? ಸದ್ಯಕ್ ನಾನಿರೋದು ವಿಜಯ್ ಮನೇಲಿ, ಅದು ನಂಗೆ ಶಾಶ್ವತ ಅಲ್ಲ. ಯಾವತ್ತೋ ಒಂದ್ ದಿವಸ ಆ ಮನೆಯಿಂದ ಎದ್ದು ಆಚೆ ಬರ್ಬೇಕಾದವಳು ನಾನು. ಆ ಮನೇಲಿ ಇಷ್ಟ ದಿವಸ ಬಿಟ್ಟಿ ತಿಂದಿದ್ದಕ್ಕೆ ಏನ್ ಲೆಕ್ಕ ಅಂದಾಗ ಆ ಲೆಕ್ಕನ ಚುಕ್ತಾ ಮಾಡ್ಬೇಕಾಗತ್ತೆ. ಅದಕ್ ನನ್ ದುಡ್ಡು ಎತ್ತಿಡ್ಬೇಕಾಗತ್ತೆ. ಅದಕ್ಕೆ ಮಿಕ್ಕಿದ ದುಡ್ಡು ಬೇಕಾಗತ್ತೆ. ನಿಜಕ್ಕೂ ನಿನ್ ಗ್ರೇಟ್ ಗೀತಾ. ನಿನ್ ಸ್ವಾಭಿಮಾನ ಯಾವತ್ತೂ ಸೋಲೋದಿಲ್ಲ. ಮತ್ತೆ ಮಾಡಿರೋ ಈ ಚಾಲೆಂಜ್ ಅಲ್ಲಿ ನೀನ್ ಗೆದ್ದೇ ಗೆಲ್ತೀಯ. ನೀನ್ ಈ 2 ದಿವಸದಲ್ಲಿ ಮಾಡಿ ಮುಗಿಸೋ ಹೂವಿನ ಕಾಂಟ್ರಾಕ್ಟ್ ನಿನ್ಗೆ 25,000 ಸಿಗುತ್ತೆ. ನಿನ್ ಫೀಸ್ ಕಟ್ಸುತ್ತೆ. ಹಾ ಶರಣ್ಯ, ಗತಿ ಇಲ್ಲದವಳು ಅನ್ನೋ ಮಾತು ವಾಪಸ್ ಹೋಗುತ್ತೆ. ಕಮಾನ್ 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 ಅಣ್ಣ, ಊರಲ್ಲಿರೋ ಎಲ್ಲ ಹೂವಿನ ಮಂಡಿಗೂ ಫೋನ್ ಮಾಡು, ಮಾತಾಡು, ಖುದ್ದಾಗಿ ಭೇಟಿ ಮಾಡು, ಕನ್ವಿನ್ಸ್ ಮಾಡು. ನಾಳೆಯಿಂದ 2 ದಿವಸ ಆ ಗೀತಾಗೆ ಯಾರು ಯಾವ್ದೇ ಹೂವಿನ ಕಾಂಟ್ರಾಕ್ಟ್ ಅನ್ನು ಕೊಡಬಾರ್ದು. ಏನ್ ಹೇಳ್ತಿದ್ಯಾ ತಂಗಿವ? ಹೌದು, ಅವಳು ಬಲ, ಅವಳು ಸ್ವಾಭಿಮಾನದ ಶಕ್ತಿ ತಾನು ಹೂ ಕಟ್ಟಿ ಸಂಪಾದಿಸ್ತಾ ಇದ್ದೀನಿ ಅನ್ನೋದು. ಅದಕ್ಕೆ ಅವಳು ನಡೆಯೋ ಫಂಕ್ಷನ್ಗಳು ಕಾಂಟ್ರಾಕ್ಟ್ ಹಿಡಿತಾಳೆ, ದೇವಸ್ಥಾನದ ಅಲಂಕಾರದ ಗುತ್ತಿಗೆ ತಗೋತಾಳೆ, ಮಾರ್ಕೆಟ್ ಜನರನ್ನ ಒಂದ್ ಮಾಡ್ತಾಳೆ. ಈಸಿ ಕ್ಯಾಚ್, ಆರಾಮಾಗಿ 25,000 ಸಂಪಾದಿಸ್ಬಿಡ್ತಾಳೆ. ಆದ್ರೆ ಅದಕ್ಕೆ ನಾವು ಅಡ್ಡಿಯಾಗಿ ನಿಲ್ಬೇಕು. ಸರಿ ತಂಗಿವ, ನೀನ್ ಹೇಳ್ದಂಗೆ ನಾವು ಹೋಗಿ ಅಲ್ಲಿ ಕನ್ವಿನ್ಸ್ ಮಾಡ್ಬೋದು, ಒಂದಷ್ಟು ಜನ ನಮ್ಗೆ ಒಪ್ಕೊಳ್ಳಬಹುದು. ಆದ್ರೆ ಒಂದಷ್ಟು ಜನ ಅವಳಿಗೆ ಸಪೋರ್ಟ್ ಮಾಡಿದ್ರೆ ಅದಾಗಬಾರ್ದು. ಅದಕ್ಕೆ ಅಣ್ಣ ನಾನ್ ನಿನಗೆ ಹೇಳ್ತಾ ಇರೋದು, ಅವಳಿಗೆ ಯಾವ್ದೇ ಕಾಂಟ್ರಾಕ್ಟ್ ಸಿಗದಂಗೆ ಧಮ್ಕಿ ಹಾಕು, ಜನಗಳನ್ನ ಬಿಡು. ಬೇಕಾದ್ರೆ ನನ್ ಗಂಡನ ಹೆಸರನ್ನ ಯೂಸ್ ಮಾಡ್ಕೊ. ರೆಗ್ಯುಲರ್ ಆಗಿ ಹೂವಿನ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಮಾತ್ರ ಕೆಲಸ ಅನ್ನೋ, ಅದು ಬಿಟ್ಟು ಪಾರ್ಟ್ ಟೈಮ್ ಮಾಡ್ತಾ ಇರೋರಿಗೆಲ್ಲ ಜಾಗ ಕೊಡಬೇಡ ಅಂತ ಹೇಳು. ಆದ್ರೂ ಒಪ್ಪಿಲ್ಲ ಅಂದ್ರೆ ದುಡ್ಡು ಬಿಸಾಕು, ಜನನ್ ಕೊಂಡ್ಕೊ. ಇನ್ 2 ದಿವಸ ಈ ಊರಿಗೆ ಎಲ್ಲೆಲ್ಲಿಂದ ಹೂ ಬರುತ್ತೋ ಅದನ್ನೆಲ್ಲ ಒಟ್ಟೊಟ್ಟಿಗೆ ಕೊಂಡ್ಕೊಂಡ್ಬಿಡು. ಮಾರ್ಕೆಟ್ನೆ ಪರ್ಚೇಸ್ ಮಾಡಿ ಬಿಸಾಕು. ಒಟ್ನಲ್ಲಿ ಆ ಗೀತಾಗೆ 1 ಮೊಳ ಹೂ ಕೂಡ ಸಿಗಬಾರ್ದು ಅಷ್ಟೇ.
ಗೋ ಗೋ ಗೋ. ಸರಿ ತಂಗಿ. ನಿನಗಿರೋದು ಗೊತ್ತಿರೋದು ಒಂದೇ ದಾರಿ ಗೀತಾ, ಹೂ ಕಟ್ಟಿ ಮಾರೋದು. ಅದಕ್ಕೆ ಹೊಡಿತಾ ಇದ್ದೀನಿ ಗುನ್ನ. ಮಗ, ಗಾಡಿ ರೆಡಿ ಆಯ್ತು, ಬಾ ಹೋಗೋಣ. ನಡಿ. ಅದು ನಿಮ್ ಮಿಸ್ಸಸ್ ಸೈಕಲ್ ಗುರು. ಗೀತಾ ಸೈಕಲ್ ಗುರು, ಗೀತಾ ಸೈಕಲ್ ಅಂದೆ. ಬೆಳಿಗ್ಗೆ ನನ್ನ ಹುಚ್ಚು ನಾಯಿ ತರ ರೋಡಲ್ಲಿ ಓಡಿಸಿದ್ಲು. ಅವಳು ನೆಮ್ಮದಿಯಾಗಿ ಈ ಸೈಕಲ್ ಅಲ್ಲಿ ನಮ್ಮ ಮನೆಗೆ ಬರ್ತಾಳ. ಅವಳು ನಡಿಬೇಕು, ಓಡ್ಬೇಕು, ತಳ್ಳಬೇಕು, ಸುಸ್ತಾಗಿ ಬೆವರು ಸುರಿಸ್ಬೇಕು. ಅದಕ್ಕೇನ್ ಮಾಡ್ಬೇಕಂತ ಇದೆಯಾ ಗುರು, ಅದನ್ನ ಹೇಳು. ಮದನ್, ಈ ಸೈಕಲ್ನ ಪಂಚರ್ ಮಾಡ. ಮಗ, ಆಯ್ತಲ್ಲ, ಹಾಗಿದ್ರೆ ಬಾ ಹೊರಡೋಣ. ಈಗ್ಲೇ ಹೋದ್ರೆ ಏನೋ ಮಜಾ. ಅವಳು ಬರ್ಬೇಕು, ಪಂಚರ್ ಆಗಿರೋ ಸೈಕಲ್ನ ನೋಡ್ಬೇಕು, ನನ್ ಕಣ್ಣು ಮುಂದೆ ತೊಳ್ಕೊಂಡು ಹೋಗ್ಬೇಕು, ಅದನ್ನ ನಾನು ನೋಡ್ಬೇಕು, ಎಂಜಾಯ್ ಮಾಡ್ಬೇಕು. ಕೆಟ್ಟೋಗಿರೋ ಸೈಕಲ್ನ ನೋಡ್ಕೊಂಡು ನೊಂದ್ಕೊಂಡಿರುವಾಗ ನಮ್ ಕಾರಲ್ಲಿ ಜುಮ್ ಜುಮ್ ಅಂತ ಹೋಗ್ಬೇಕು. ಉಪ್ಪು ತಿಂದವ್ರು ನೀರ್ ಕುಡಿಲೇಬೇಕು, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು. ಹಳೇಲೇನಾದ್ರೂ ಸಿಚುವೇಶನ್ಗೆ ಸೂಪರ್ ಆಗಿ ಸಿಂಕ್ ಆಗ್ತಿದ್ಯಲ್ಲ. ಏಯ್, ಏನೇ ಮಾಡ್ತಿದ್ಯಾ? ಸೈಡಿಗೆ ನಡಿ.
ನೀನೇ ಅಲ್ವಾ ನನ್ ಸೈಕಲ್ ಪಂಚರ್ ಮಾಡಿದ್ದು, ಮರ್ಯಾದೆಯಿಂದ ಅದನ್ನ ರೆಡಿ ಮಾಡ್ಸ್ಕೊಂಡು ಮನೆ ಹತ್ರ ತಗೊಂಡ್ ಬಂದ್ಬಿಡು. ಇಲ್ಲ ಅಂದ್ರೆ ನಿನ್ ಬೈಕ್ ನನ್ನ ಹತ್ರ ಇರುತ್ತೆ. ನನ್ ಸೈಕಲ್ಗೆ ಏನಾದ್ರೂ ಎಡವಟ್ ಆದ್ರೆ ನಿನ್ ಬೈಕ್ ಚಿಂದಿ ಚಿತ್ರಾನ. ಬರ್ಲಾ ಯಜಮಾನ್ರೆ?